ಕ್ರೂಡ್ ಆಯಿಲ್ ಪ್ರೈಸ್ ಪ್ರತಿ ಬ್ಯಾರಲ್ಗೆ $103 ಏರಿದಂತೆ ಎಲ್ಲ ಟೆನ್ಷನ್ನಲ್ಲಿದ್ದಾರೆ. ಆದರೆ 2008ರಲ್ಲಿ 18 ವರ್ಷಗಳ ಹಿಂದೆ ಭಾರತದಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ ಪ್ರತಿ ಬ್ಯಾರಲ್ಗೆ $147 ಏರಿಕೆಯಾಗಿತ್ತು. ಈ ಸಂದರ್ಭದಲ್ಲಿ ಮತ್ತು ನಂತರ ಆಗ ಇದ್ದಂತಹ UPA ಸರ್ಕಾರ ಏನು ಮಾಡ್ತಾ ಅಂದರೆ ತೈಲ ಬಾಂಡನ್ನು ರಿಲೀಸ್ ಮಾಡಿ ಲಕ್ಷಾಂತರ ಕೋಟಿ ಸಾಲವನ್ನು ಮಾಡ್ತು. ಈ ಸಾಲವನ್ನು ಹೇಗೆ ತೀರಿಸ್ತು, ಯಾರು ತೀರಿಸಿದ್ರು, ಇದೆಲ್ಲ ವಿವರಗಳನ್ನು ಈ ಇಂಟ್ರೆಸ್ಟಿಂಗ್ ಎಪಿಸೋಡ್ನಲ್ಲಿ ನಾವು ತಿಳ್ಕೊಳ್ಳೋಣ. ಇದರಿಂದ ನಮಗೆ ಗೊತ್ತಾಗುತ್ತೆ ಮೋದಿ ಸರ್ಕಾರ ಯಾವ ರೀತಿಯಲ್ಲಿ ಈ ಕ್ರೈಸಿಸ್ ಅನ್ನು ಎಷ್ಟು ಯಶಸ್ವಿಯಾಗಿ ಎಷ್ಟು ಪರಿಣಾಮಕಾರಿಯಾಗಿ ನಿಭಾಯಿಸ್ತಾ ಇದೆ ಅನ್ನುವಂಥದ್ದು. ವೀಕ್ಷಕರೇ, UPA ಅವಧಿಯ ತೈಲ ಬಾಂಡ್ ಸಾಲ ತೀರಿಸಿದ NDA ಹೇಗೆ ನೋಡಿ, ಇದರ ಹಿನ್ನೆಲೆಯನ್ನು ನಾನು ಸ್ವಲ್ಪ ವಿವರಿಸ್ತೀನಿ. ಕಚ್ಚಾ ತೈಲದ ದರ ಪ್ರತಿ ಬ್ಯಾರಲ್ಗೆ ಈಗ $103 ಏರಿಕೆ ಆಗಿದೆ. ಈ ಹಿಂದೆ ನಾನು ಹೇಳಿದೆ 18 ವರ್ಷಗಳ ಹಿಂದೆ 2008ರಲ್ಲಿ ಪ್ರತಿ ಬ್ಯಾರಲ್ಗೆ $147 ಏರಿಕೆ ಆಗಿತ್ತು. ಅಂದರೆ ಎಷ್ಟು ಇನ್ಕ್ರೀಸ್ ನೋಡಿ, ಇವಾಗ ಇರೋದಕ್ಕೆ ಸುಮಾರು $30 ಎಕ್ಸ್ಟ್ರಾ. ಸೊ ಯಾಕೆ ಆವಾಗ ಗ್ಲೋಬಲ್ ಕ್ರೈಸಿಸ್ ಆಗಿತ್ತು, ಚೀನಾದಲ್ಲಿ ವ್ಯಾಪಕವಾದ ಬೇಡಿಕೆ ಉಂಟಾಗಿತ್ತು. ಸೊ ಪೂರೈಕೆ ಕ್ರಂಚ್ ಆಗಿತ್ತು, ಪೂರೈಕೆ ಆಗ್ತಾ ಇರಲಿಲ್ಲ ಕ್ರೂಡ್ ಆಯಿಲ್. ಹಾಗಾಗಿ ಪೂರೈಕೆ ಯಾವಾಗ ಸಪ್ಲೈ ಆಗಲ್ಲ ಆವಾಗ ರೇಟ್ ಇನ್ಕ್ರೀಸ್ ಆಗುತ್ತೆ. ಸೊ ಈ ರೀತಿಯಾಗಿ 2008ರಿಂದ ಕ್ರೂಡ್ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಯಿತು. ಭಾರತಕ್ಕೆ ಬಹಳ ಸಮಸ್ಯೆ ಆಯಿತು. ಸೊ ಆವಾಗ ನೋಡಿ 2014ರ ಜನವರಿ ವೇಳೆಗೆ ಭಾರತದಲ್ಲಿ 2 ರೀತಿಯಲ್ಲಿ ಈ LPG ಅನ್ನು ಕೊಡ್ತಾ ಇದ್ರು. LPG ಸಿಲಿಂಡರ್ ಒಂದು ಸಬ್ಸಿಡಿ ಸಹಿತ ಪ್ರತಿ ಸಿಲಿಂಡರ್ಗೆ $400 ಕೊಡ್ತಾ ಇದ್ರು. ಅದೇ ರೀತಿ ಸಬ್ಸಿಡಿ ಇಲ್ಲದೆ ಮಾರ್ಕೆಟ್ ಪ್ರೈಸ್ ಅಲ್ಲಿ $1200 LPG ಗ್ಯಾಸ್ ಅನ್ನು ಕೊಡ್ತಾ ಇದ್ರು, ಸಿಲಿಂಡರ್ ಅನ್ನು. ಸೊ ಹೀಗಾಗಿ ನೋಡಿ $1200 11 ವರ್ಷಗಳ ಹಿಂದೆ ಎಷ್ಟೊಂದು ಬರ್ಡನ್ ಆಗುತ್ತೆ. ಇನ್ಫ್ಲೇಷನ್ ಆಗಿತ್ತು, ಪ್ರತಿಯೊಂದು ಆಹಾರ ವಸ್ತುಗಳ ಸಾಗಣೆ ದರ ಇನ್ಕ್ರೀಸ್ ಆಗಿತ್ತು. ಸೊ ಹಾಗಾಗಿ ಜನ ಪರದಾಡ್ತಾ ಇದ್ರು. ಸೊ ಇಂಥ ಸಂದರ್ಭದಲ್ಲಿ UPA ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ, UPA ಸರ್ಕಾರದ ಮುಂದೆ ಇರತಕ್ಕಂಥ ಆಯ್ಕೆಗಳು ಏನು? 2 ಬಗೆಯ ಆಯ್ಕೆಗಳು. ಏನು? ತೈಲ ಮಾರುಕಟ್ಟೆ ಕಂಪನಿಗಳಿಗೆ BPCL, IOCL ಹೀಗೆ ಸಾರ್ವಜನಿಕ ವಲಯದ ತೈಲ ಕಂಪನಿಗಳಿಗೆ ಒಂದೋ ನೇರವಾಗಿ ಕ್ಯಾಶ್ ಅನ್ನ, ನಗದನ್ನು ಕೊಡಬೇಕು. ಇಲ್ಲದಿದ್ರೆ ಪರ್ಯಾಯ ಆಯ್ಕೆ ಏನು ಅಂತ ನೋಡಿದಾಗ ಸರ್ಕಾರಕ್ಕೆ ಗೊತ್ತಾಗಿದ್ದು ಆಯಿಲ್ ಬಾಂಡ್ಗಳನ್ನ ರಿಲೀಸ್ ಮಾಡೋಣ ಅಂತ. ಇದರಿಂದ ಸರ್ಕಾರಕ್ಕೆ ಒಂದು ಬೆನಿಫಿಟ್ ಏನಾಗುತ್ತೆ ಅಂದ್ರೆ, ಬಜೆಟ್ ನಲ್ಲಿ ಫಿಸ್ಕಲ್ ಡಿಫಿಸಿಟ್ ಅಂತ ಅದು ನಮೂದಾಗೋದಿಲ್ಲ, ಬಜೆಟ್ ದಾಖಲೆಯಲ್ಲಿ ಅದು ಸಾಲ ಅಂತಾನೆ ನಮೂದಾಗುತ್ತೆ. ಸೊ ಹಾಗಾಗಿ ಬಾಂಡ್ ಅನ್ನು ರಿಲೀಸ್ ಮಾಡಿ ಈ ಪಬ್ಲಿಕ್ ಸೆಕ್ಟರ್ ಆಯಿಲ್ ಕಂಪನಿಗಳಿಗೆ ಕೊಡುವಂಥದ್ದು, ಈ ನಷ್ಟವನ್ನು ಭರಿಸಲಿಕ್ಕೆ. $1200ಗೆ $400 ಸಬ್ಸಿಡಿ ದರದಲ್ಲಿ ಅಂದ್ರೆ $800 ಲಾಸ್ ಆಗುತ್ತಲ್ವಾ. ಆ ಲಾಸ್ ಆಗುವ ಮೊತ್ತವನ್ನು ಸಾರ್ವಜನಿಕ ವಲಯದ ತೈಲ ಕಂಪನಿಗೆ ಕೊಡಲಿಕ್ಕೆ ಸರ್ಕಾರ ನೇರವಾಗಿ ಕ್ಯಾಶ್ ಅನ್ನ ಕೊಡಲಿಲ್ಲ, ಬದಲಿಗೆ ಆಯಿಲ್ ಬಾಂಡ್ ಅನ್ನ ಅಂದ್ರೆ ಒಂದು ಸಾಲ ತಗೊಳ್ಳುವಂಥದ್ದು ಸರ್ಕಾರ. ಆಗಿನ ಕಾಲದಲ್ಲಿ 2008ರಿಂದ 10ರವರೆಗೆ 1,40,000 ಕೋಟಿ ಸಾಲವನ್ನ UPA ಸರ್ಕಾರ ಮಾಡುತ್ತೆ. ಆಗ ಪ್ರಧಾನಿಯಾಗಿ ಮನಮೋಹನ್ ಸಿಂಗ್ ಅವರೇ ಹೇಳ್ತಾರೆ, ಇದು ತಾತ್ಕಾಲಿಕ ಅಷ್ಟೇ, ಇದು ಕಾಯಂ ಪರಿಹಾರ ಅಲ್ಲ. ಆದರೆ ಇದರ ಭಾರವನ್ನು, ಇದರ ಋಣ ಭಾರವನ್ನು ಮುಂದಿನ ಪೀಳಿಗೆ ಮಕ್ಕಳು ಭರಿಸಬೇಕಾಗತ್ತೆ ಅಂತ ಸ್ವತಃ ಆವತ್ತಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರೇ ಹೇಳಿದ್ರು. ಹಾಗೆ ಆಯಿತು. ಪಬ್ಲಿಕ್ ಸೆಕ್ಟರ್ ಆಯಿಲ್ ಕಂಪನಿಗಳಿಗೆ ಸರ್ಕಾರ ಈ ರೀತಿ ಸಾಲದ ರೂಪದಲ್ಲಿ ತೈಲ ಬಾಂಡನ್ನು ಕೊಡುತ್ತೆ. ಅದಕ್ಕೆ ಸಾಲ ಅಂದಾಗ ಬಡ್ಡಿನೂ ಕಟ್ಟಬೇಕಾಗುತ್ತೆ. 6.5%ದಿಂದ 8% ತನಕ ಬಡ್ಡಿಯನ್ನು ಕೂಡ ಸರ್ಕಾರ ಕೊಡಬೇಕಾಗತ್ತೆ. $1,40,000 ಕೋಟಿ. ಸೊ ಎಷ್ಟು ದೊಡ್ಡ ಮೊತ್ತ ನೋಡಿ. ಸೊ ಹಾಗೆ ಅದನ್ನ ಮ್ಯಾನೇಜ್ ಮಾಡ್ತಾ ಬಂತು. ಆಯಿಲ್ ಬಾಂಡನ್ನು ಪಬ್ಲಿಕ್ ಸೆಕ್ಟರ್ ಕಂಪನಿಗಳಿಗೆ, ಆಯಿಲ್ ಕಂಪನಿಗಳಿಗೆ ಕೊಡಲಾಯಿತು. ಸೊ ಅದನ್ನು 2014ರ ಮೇ ನಂತರ ಮೋದಿ ಸರ್ಕಾರ ಬಂತು, ಮೋದಿ ನೇತೃತ್ವದ NDA ಸರ್ಕಾರ ಇದು ಈ ಸಾಲವನ್ನು ಕಟ್ಟುವಂತಹ ಒಂದು ಜವಾಬ್ದಾರಿಯನ್ನು ಅದರ ಹೆಗಲಿಗೆ ಬಂತು. ಸೊ ಹಾಗಾಗಿ UPA ಸರ್ಕಾರ ಮಾಡಿದ ಸಾಲವನ್ನು ತೀರಿಸಿದ್ದು NDA ಸರ್ಕಾರ, ಮೋದಿ ನೇತೃತ್ವದ ಸರ್ಕಾರ ಬಹಳ ಜವಾಬ್ದಾರಿಯುತವಾಗಿ ಇದನ್ನು ಕಂತುಗಳಲ್ಲಿ ಕಟ್ತಾ ಬಂತು. ಈಗ 2026 ಏಪ್ರಿಲ್ ವೇಳೆಗೆ ಸುಮಾರು $34,000 ಕೋಟಿ ಚಿಲ್ಲರೆ ಹಣವನ್ನ ಈ ಬಡ್ಡಿ ಮತ್ತು ಅಸಲು ರೂಪದಲ್ಲಿ ಕೊನೆ ಕಂತಾಗಿ ಕೊಡಬೇಕಾಗಿದೆ. ಕೊಡುತ್ತೆ, ಅದರಿಂದ ದೊಡ್ಡ ಸಂಗತಿ ಆಗುದಿಲ್ಲ. ಆದ್ರೆ ಇದೆಲ್ಲ ಸೇರಿ 2,60,000 ಕೋಟಿಗೂ ಹೆಚ್ಚು ಅಮೌಂಟ್ ಅನ್ನ ಕೇಂದ್ರ ಸರ್ಕಾರ ಇವಾಗ ಈ ಆಯಿಲ್ ಬಾಂಡ್ಗಳಿಗೆ ಕೊಟ್ಟಿರುವಂತದ್ದು. ಈ ಕಾರಣದಿಂದಾಗಿ ಜಾಗತಿಕ ಮಟ್ಟದಲ್ಲಿ ಆಯಿಲ್ ಪ್ರೈಸ್ ಕಡಿಮೆ ಆಗಿದ್ದಾಗ ಕೂಡ ಅದರ ಲಾಭವನ್ನ ಗ್ರಾಹಕರಿಗೆ ತಕ್ಷಣ ವರ್ಗಾಯಿಸಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಈ ತೈಲ ಬಾಂಡದ ಸಾಲದ ಭಾರನೇ ಇತ್ತಲ್ವಾ ಸರ್ಕಾರಕ್ಕೆ. ಸೊ ಹಾಗಾಗಿ ಆದ್ರೆ ಒಂದು ಏನಂದ್ರೆ, ಇದನ್ನ ಮತ್ತು ಪೋಸ್ಟ್ಪೋನ್ ಮಾಡಲಿಲ್ಲ. ಪೋಸ್ಟ್ಪೋನ್ ಮಾಡಿದ್ರೆ ಏನಾಗ್ತಿತ್ತು, ಮತ್ತು ಸಾಲ ಮತ್ತು ಬಡ್ಡಿ ಕಟ್ಟುವಂದು. ಪ್ರತಿ ವರ್ಷ $10,000 ಕೋಟಿಗೂ ಹೆಚ್ಚು ಹಣವನ್ನ ಈ ತೈಲ ಬಾಂಡಿಗೆ ಬಡ್ಡಿನೇ ಕಟ್ಟಬೇಕಾಗಿತ್ತು. ಈಗ ಅಕಸ್ಮಾತ್ ನೀವು ಕೇಳ್ಬೋದು, ಹಾಗಿದ್ರೆ ಆಯಿಲ್ ಕಂಪನಿಗಳಿಗೆ ಸಬ್ಸಿಡಿ ಕೊಡದೇ ಇದ್ರೆ ಏನಾಗ್ತಿತ್ತು?
ಆಯಿಲ್ ಕಂಪ್ನಿಗಳು ಏನು ಮಾಡ್ತವೆ ಪಾಪ, ಅವುಗಳು ಏನು ಮಾಡ್ತವೆ ಅಂದರೆ ಗ್ರಾಹಕರಿಗೆ ವರ್ಗಾವಣೆ ಮಾಡುತ್ತೆ. ಜನರಿಗೆ ₹1,200 ಕೊಟ್ಟು ಒಂದು ಸಿಲಿಂಡರನ್ನು 18 ವರ್ಷಗಳ ಹಿಂದೆ 16 ವರ್ಷಗಳ ಹಿಂದೆ 2014ರಲ್ಲಿ ಕೊಡೋಕೆ ಸಾಧ್ಯ ಇತ್ತಾ? ಸಾಧ್ಯನೇ ಇರ್ತಾ ಇರಲಿಲ್ಲ. ಸೊ ಈ ಕಾರಣಕ್ಕೋಸ್ಕರ ₹400 ಸಬ್ಸಿಡಿ ರೇಟಲ್ಲಿ ಕೊಟ್ಟರು ಕೂಡ ಅದರ ಆರ್ಥಿಕ ಹೊರೆ ನಂತರ ಬಂದಂತಹ ಮೋದಿ ಸರ್ಕಾರದ ಮೇಲೆ ಬಿತ್ತು. ಸೊ ಹಾಗಾಗಿ ಮೋದಿ ಸರ್ಕಾರದಿಂದ ಬಹಳ ಜಾಣ್ಮೆಯಿಂದ ನಿರ್ವಹಿಸ್ತು, ಅದು ಬೇರೆ ವಿಷಯ. ಅಂದ್ರೆ ಏನಾಗುತ್ತೆ ಅಂದರೆ, ಒಂದು ಸರ್ಕಾರ ತನ್ನ ವಿತ್ತೀಯ ಪಾಲಿಸಿಗಳನ್ನು ಕರೆಕ್ಟಾಗಿ ಮಾಡದೇ ಇದ್ರೆ, ಯಾವುದೇ ಒಂದು ದೂರದೃಷ್ಟಿ ಇಲ್ಲದೆ ಇದ್ರೆ ಎಷ್ಟು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ಈಗ ನೋಡಿ, ಈ ರೀತಿಯ ಕ್ರೈಸಿಸ್ ಬರುವಂಥದ್ದು ಸಹಜ. ನೋಡಿ, ಆವಾಗ ಗ್ಲೋಬಲ್ ಸಪ್ಲೈ ಕ್ರೈಸಿಸ್ ಆಯಿತು. ಇವಾಗ ಮತ್ತೆ 90ರ ದಶಕದಲ್ಲಿ ಗಲ್ಫಲ್ಲಿ ಯುದ್ಧ ಆಯಿತು. ಈಗ ಮತ್ತೆ ಇರಾನ್ ವಿರುದ್ಧ ಇಸ್ರೇಲ್ ಮತ್ತು ಅಮೆರಿಕ ವಾರ್ ಮಾಡ್ತಾ ಇದೆ. ಇದರ ಪರಿಣಾಮವಾಗಿ ಹರ್ಮುಜ್ ಜಲಸಂಧಿಯಲ್ಲಿ ಆಯಿಲ್ ಸಪ್ಲೈ ಆಗ್ತಾ ಇಲ್ಲ. ಜಗತ್ತಿನ 20%ಗೂ ಹೆಚ್ಚು ಆಯಿಲ್ ಮತ್ತು ಅನಿಲ ಸಪ್ಲೈ ಆಗ್ತಾ ಇಲ್ಲ. ಈ ಕ್ರೈಸಿಸ್ ಅನ್ನ ಎದುರಿಸ್ತಾ ಇದೆ ಭಾರತ, ನೇವಿಗೇಟ್ ಮಾಡ್ತಾ ಇದೆ. ಹೇಗೆ ಮತ್ತೆ ಇಲ್ಲೂ ಕೂಡ ಮೋದಿಯವರ ಒಂದು ದೂರದೃಷ್ಟಿ ವರ್ಕೌಟ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸರ್ಕಾರ ಸುಮ್ಮನೆ ಕೂತಿರಲಿಲ್ಲ. ಬಂದ ತಕ್ಷಣ ಆಡಳಿತಕ್ಕೆ ಬಂದ ನಂತರ ಕಳೆದ 10-11 ವರ್ಷಗಳಲ್ಲಿ ಮಾಡಿದಂತಹ ರಚನಾತ್ಮಕ ಕ್ರಮಗಳು, ಆಯಿಲ್ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಲಿಕ್ಕೆ ಕೈಗೊಂಡಂತಹ ಕ್ರಮಗಳು, ಜೊತೆಗೆ ಆಯಿಲ್ ರಿಸರ್ವರ್ಗಳನ್ನು ವಿಶಾಖಪಟ್ಟಣಂನಲ್ಲಿ, ಪದೂರಿನಲ್ಲಿ, ಮಂಗಳೂರಿನಲ್ಲಿ 3 ಕಡೆ ಸುಮಾರು 74 ದಿನಗಳಿಗೆ ಇಡೀ ದೇಶಕ್ಕೆ ಎಷ್ಟು ತೈಲ ಬೇಕು ಅಷ್ಟು ಸಂಗ್ರಹವನ್ನು, ದಾಸ್ತಾನು ಕೇಂದ್ರವನ್ನು ಮಾಡಿರುವಂಥದ್ದು. ಸೊ ಅದರ ಜೊತೆಗೆ ಈ ಆಯಿಲ್ ಕಂಪನಿಗಳ ಕಮರ್ಷಿಯಲ್ ದಾಸ್ತಾನು ಅದೆಲ್ಲ ಸೇರಿದಾಗ 74 ದಿನಗಳಿಗೆ ಸಾಕಾಗುವಷ್ಟು ಆಯಿಲ್ ಇವತ್ತು ಇರುವಂಥದ್ದು. ಸೊ ಹಾಗಾಗಿ ಈಗ ಇರಾನ್ ವಿರುದ್ಧ ಯುದ್ಧ 2ನೇ ವಾರಕ್ಕೆ ಪದಾರ್ಪಣೆ ಮಾಡಿದೆ. ಅಕಸ್ಮಾತ್ ಈ ಒಂದು ಸ್ಟ್ರಾಟಜಿಗಳು ಇಲ್ಲದೆ ಹೋಗದಿದ್ರೆ ಇಷ್ಟೊತ್ತಿಗೆ ಪರಿಸ್ಥಿತಿ ಬಹಳ ದುರ್ಭರ ಆಗ್ತಿತ್ತು, ಚಿಂತಾಜನಕ ಆಗ್ತಾ ಇತ್ತು ಅನ್ನೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಯಾಕಂದ್ರೆ ಉದಾಹರಣೆಗೆ ನೋಡಿ, ಕರ್ನಾಟಕ ಅಂತ ಒಂದೇ ರಾಜ್ಯದಲ್ಲಿ ಪ್ರತಿದಿನಕ್ಕೆ 3.5 ಲಕ್ಷ LPG ಸಿಲಿಂಡರ್ ಬೇಕಾಗುತ್ತೆ. ಜೊತೆಗೆ 50,000ಕ್ಕೂ ಹೆಚ್ಚು ಕಮರ್ಷಿಯಲ್ ಸಿಲಿಂಡರ್ಗಳು ಅಂದರೆ 19 kg ಬೇಕಾಗುತ್ತೆ. ಒಟ್ಟು 40 ಲಕ್ಷ LPG ಸಿಲಿಂಡರ್ಗಳು ಕರ್ನಾಟಕದಲ್ಲಿ ಪ್ರತಿ ದಿನಕ್ಕೆ ಬೇಕಾಗುತ್ತೆ. ಇಡೀ ದೇಶಕ್ಕೆ ಕೆಲ ವರದಿಗಳ ಪ್ರಕಾರ 50 ಲಕ್ಷಕ್ಕೂ ಹೆಚ್ಚು ಬೇಕಾಗುತ್ತೆ. ಯಾಕಂದ್ರೆ ಅಷ್ಟೊಂದು ರಾಜ್ಯಗಳು ಇದೆ ನಮ್ಮ ದೇಶದಲ್ಲಿ. ಸೊ ಎಲ್ಲ ರಾಜ್ಯಗಳಲ್ಲಿ ಕೂಡ ಆಗ್ಬೇಕಲ್ಲ. ಸೊ ಹಾಗಾಗಿ 140 ಕೋಟಿ ಜನಸಂಖ್ಯೆ ಇರುವಂತಹ ದೇಶ, ಜಗತ್ತಿನ ಅತಿ ದೊಡ್ಡ ತೈಲ ಆಮದುದಾರ ರಾಷ್ಟ್ರ ಆಗಿರೋದ್ರಿಂದ ಭಾರತಕ್ಕೆ ಇದೊಂದು ದೊಡ್ಡ ಕ್ರೈಸಿಸ್. ಆದರೆ ಕಳೆದ ಹಲವಾರು ವರ್ಷಗಳಿಂದ, ಮುಖ್ಯವಾಗಿ ಕಳೆದ 1 ದಶಕದಿಂದ ಸರ್ಕಾರ ಸಾಕಷ್ಟು ದೂರದೃಷ್ಟಿಯ ಕ್ರಮಗಳನ್ನು ಕೈಗೊಂಡಿದೆ. ನೀವು ನೋಡಿ, ಇಂಡಿಯನ್ ರೈಲ್ವೆ ಈ ಹಿಂದೆ ಡೀಸೆಲ್ ಅನ್ನು ಜಾಸ್ತಿ ಬಳಸ್ತಾ ಇತ್ತು. ಎಲೆಕ್ಟ್ರಿಫಿಕೇಶನ್ ಆಯಿತು. ಸುಮಾರು ಆಲ್ಮೋಸ್ಟ್ ಎಲ್ಲ ಮಾರ್ಗಗಳಲ್ಲಿ ಎಲೆಕ್ಟ್ರಿಫಿಕೇಶನ್ ಆಗಿರೋದ್ರಿಂದ, ಮ್ಯಾಸಿವ್ ಆಗಿ ರ್ಯಾಪಿಡ್ ಆಗಿ ಎಲೆಕ್ಟ್ರಿಫಿಕೇಶನ್ ಆಗಿರೋದ್ರಿಂದ ಡೀಸೆಲ್ ಕನ್ಸಂಪ್ಷನ್ ಕಡಿಮೆ ಆಗಿದೆ. ಸೊ ಈ ವರ್ಷಕ್ಕೆ ಸುಮಾರು 178 ಕೋಟಿ ರೀಟೇಕ್. ಸೊ ರೈಲ್ವೆಯ ಒಂದು ಎಲೆಕ್ಟ್ರಿಫಿಕೇಶನ್ ಆಗಿರೋದ್ರಿಂದ ವರ್ಷಕ್ಕೆ ಸುಮಾರು 178 ಕೋಟಿ ಲೀಟರ್ ಡೀಸೆಲ್ ಸೇವ್ ಆಗುತ್ತೆ ಇಂಡಿಯನ್ ರೈಲ್ವೆಗೆ. ವಿದ್ಯುತ್ ಚಾಲಿತ ಮಾರ್ಗ ಇರೋದ್ರಿಂದ ಸೊ 2024-25ರಲ್ಲಿ 178 ಕೋಟಿ ಲೀಟರ್ ಡೀಸೆಲ್ ಉಳಿತಾಯ ಆಗಿದೆ ಅಂತ ಅಧಿಕೃತ ಅಂಕಿಅಂಶಗಳು ತಿಳಿಸಿದೆ. ಸೊ ಇದು ಈ ರೀತಿಯಾಗಿ ಮಾಡ್ತಾ ಇರೋದ್ರಿಂದ ಈ ಫ್ಯೂಯಲ್ ಮೇಲೆ, ಎಸ್ಪೆಷಲಿ ಫಾಸಿಲ್ ಫ್ಯೂಯಲ್ ಅಂತ ಹೇಳ್ತಾರೆ, ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ಡಿಪೆಂಡೆನ್ಸಿ ಕಡಿಮೆ ಆಗ್ತಾ ಇದೆ. ಅದರ ಜೊತೆಗೆ ಪೆಟ್ರೋಲಿಯಂಗೆ 20% ಎಥನಾಲ್ ಅನ್ನ ಬ್ಲೆಂಡಿಂಗ್ ಮಾಡುವಂಥದ್ದು. ಸೊ E20 ಈ ಒಂದು ಸೂತ್ರವನ್ನು ಅನುಸರಿಸ್ತಾ ಸರ್ಕಾರ ಪೆಟ್ರೋಲಿಗೆ ಎಥೆನಾಲ್ ಅನ್ನ 20% ತನಕ ಮಿಕ್ಸ್ ಮಾಡ್ತಾ ಇರೋದ್ರಿಂದ ಅಲ್ಲೂ ಕೂಡ ಪೆಟ್ರೋಲಿಯಂನ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗ್ತಾ ಇದೆ. ಸೊ ಇದು ಬಹಳ ಯಶಸ್ವಿಯಾಗಿ ಆಗ್ತಾ ಇದೆ. ಗುರಿಗೂ ಮುನ್ನ ಈ ಒಂದು ಗುರಿ ಸಾಧನೆಯನ್ನು ಮಾಡಿರುವಂಥದ್ದು. ಜೊತೆಗೆ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಸಪೋರ್ಟ್ ಮಾಡ್ತಾ ಇರುವಂಥದ್ದು. ದೇಶದಲ್ಲಿ ಪ್ರಮುಖ ಆಟೋಮೊಬೈಲ್ ಬ್ರ್ಯಾಂಡ್ಗಳ ಎಲೆಕ್ಟ್ರಿಕ್ ವೆಹಿಕಲ್ಗಳು ಕೂಡ ಇದೆ. ಸೊ ಈ ಎಲ್ಲ ಕಾರಣಗಳಿಂದಾಗಿ, ಜೊತೆಗೆ ಇಂಪೋರ್ಟ್ ಸೋರ್ಸನ್ನು ಸುಮಾರು ಇವತ್ತು 40ಕ್ಕೂ ಹೆಚ್ಚು ದೇಶಗಳಿಂದ ಭಾರತ ಪೆಟ್ರೋಲಿಯಂ ಉತ್ಪನ್ನಗಳನ್ನು, ಕಚ್ಚಾ ತೈಲವನ್ನು, ಅನಿಲವನ್ನು ಆಮದು ಮಾಡಿಕೊಳ್ಳುತ್ತೆ. ಸೊ ಇಂಪೋರ್ಟ್ ಸೋರ್ಸಸ್ಸನ್ನು ಜಾಸ್ತಿ ಮಾಡಿರುವುದು. ಸೊ ಹೀಗೆ ಬೇರೆ 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 ಕ್ರಮಗಳ ಮೂಲಕ ಆಯಿಲ್ ಡಿಪೆಂಡೆನ್ಸನ್ನು, ತೈಲ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡ್ತಾ ಇದೆ. ಸೋಲಾರ್ ನೀವು ನೋಡಿರ್ಬೋದು, ಭಾರತ ಇವತ್ತು ಒನ್ ಆಫ್ ದ ಮೇಜರ್ ನೇಷನ್ ಆಗಿದೆ. ಸೌರಶಕ್ತಿಯಿಂದ ವಿದ್ಯುತ್ ಉತ್ಪಾದನೆಯಲ್ಲಿ ಬಹಳ ಮುಂಚೂಣಿಯಲ್ಲಿರುವಂಥ ದೇಶ ಆಗಿದೆ. ಸೊ ಈ ರೀತಿಯಾಗಿ ನವೀಕರಿಸಬಹುದಾದ ಇಂಧನ ಮೂಲಗಳನ್ನು ವೃದ್ಧಿಸ್ಕೊಳ್ತಾ ಇದೆ. ಗಾಡಿಗಳ ಎಲೆಕ್ಟ್ರಿಫಿಕೇಷನ್ ಆಗ್ತಾ ಇದೆ, EV ವೆಹಿಕಲ್ ಜಾಸ್ತಿ ಆಗ್ತಾ ಇದೆ, ರೈಲ್ವೆ ಎಲೆಕ್ಟ್ರಿಫಿಕೇಷನ್ ಆಗ್ತಾ ಇದೆ. ಈ ರೀತಿ ಹಲವಾರು ಆಯಾಮಗಳಿಂದ
ಪೆಟ್ರೋಲಿಯಂನ ಮೇಲೆ ಇರುವಂತಹ ಅವಲಂಬನೆಯನ್ನು ಭಾರತ ಕಡಿಮೆ ಮಾಡ್ತಾ ಇದೆ. ಸೊ ಇದು ಬಹಳ ಪ್ರಯೋಜನಕಾರಿಯಾಗಿದೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ಗ್ಲೋಬಲ್ ವಾಣಿ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.